ಯುವಕರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿರೋದೇ ಕಾಕ್ರೋಚ್ ಜನತಾ ಪಾರ್ಟಿ. ಮುಂದೊಂದು ದಿನ ಯುವಕರ ಆಕ್ರೋಶದ ಜ್ವಾಲೆಯ ಕಟ್ಟೆ ಒಡೆಯಬಹುದು. ಉದ್ಯೋಗ ಕೇಳುವವರನ್ನೇ ದೇಶದ್ರೋಹಿ ಕಟ್ಟುವ ಬಿಜೆಪಿ ಈ ದೇಶದ ಕೋಟ್ಯಾಂತರ ಯುವಕರಿಗೆ ಅವಮಾನವನ್ನು ಮಾಡ್ತಾ ಇದೆ. ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಭಾರತದ ಗಡಿಯನ್ನು ದಾಟಿ ವಿಶ್ವದಾದ್ಯಂತ ರೀಚ್ ಆಗಿರುವ ಭಾರತೀಯ ಯುವಕರ ಆಕ್ರೋಶದ ಧ್ವನಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ CJPಯ ವಿರುದ್ಧ ಕೇಂದ್ರ ಸರ್ಕಾರ ಈಗ ತಂತ್ರ ಕುತಂತ್ರಗಳನ್ನು ಬಳಸ್ತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಕಾಕ್ರೋಚ್ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ನ್ಯಾಷನಲ್ ಥ್ರೆಟ್ ಎಂಬ ಕಾರಣವನ್ನು ಕೊಟ್ಟು ಇಂಟೆಲಿಜೆನ್ಸ್ ಬ್ಯೂರೋ ಈಗ ಅದನ್ನು ಬ್ಯಾನ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂತ್ಸ್ ಅಂದರೆ ಯುವಕರು ದೊಡ್ಡ ಧ್ವನಿಯಾಗಿ ಹೊರಹೊಮ್ಮಿದಾಗ ಅದನ್ನು ನ್ಯಾಷನಲ್ ಥ್ರೆಟ್ ಅಂತ ಬಿಂಬಿಸೋದು ಇದೆಯಲ್ಲ, ಈ ದೇಶದ ಕೋಟ್ಯಾಂತರ ಯುವಕರಿಗೆ ಕೇಂದ್ರ ಸರ್ಕಾರ ಮಾಡ್ತಿರುವ ಅವಮಾನ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನಿರುದ್ಯೋಗಿ ಯುವಕರನ್ನು ಉದ್ದೇಶಿಸಿ ಕೊಟ್ಟಂತಹ ಹೇಳಿಕೆಯಿಂದ ಆರಂಭವಾದ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದೆ. ಈ ಕೋಟ್ಯಾಂತರ ಯುವಕರ ಪ್ರಶ್ನೆಗೆ ಉತ್ತರಿಸಲು ಧೈರ್ಯವಿರದ ಜನರು ಸೋಷಿಯಲ್ ಮೀಡಿಯಾ ಅಕೌಂಟ್ ಬ್ಯಾನ್ ಮಾಡುವ ತಂತ್ರವನ್ನು ಬಳಸ್ತಾ ಇದ್ದಾರೆ ಅಷ್ಟೇ. ಅದರಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಉದ್ಯೋಗದ ಬಗ್ಗೆ ಪ್ರಶ್ನೆ ಕೇಳ್ತಿರುವವರ ಈ ದೇಶದ ಯುವ ಜನರನ್ನು ಪಾಕಿಸ್ತಾನಿಗಳು ಅಂತ ಬಿಂಬಿಸಿ ಅವಮಾನಿಸ್ತಾ ಇರೋದು BJP ನಾಯಕರಿಗೆ ಬುದ್ಧಿ ಕಲಿಸುವ ಕಾಲ ಬಂದಿದೆ ಅನಿಸುತ್ತೆ. ಇವರ ಸುಳ್ಳು ಯಾವ ಮಟ್ಟಕ್ಕೆ ಅಂದರೆ, ಕಾಕ್ರೋಚ್ ಜನತಾ ಪಕ್ಷವನ್ನು ಬೆಂಬಲಿಸಿದವರಲ್ಲಿ ಪಾಕಿಸ್ತಾನಿಗಳೇ ಹೆಚ್ಚಿದ್ದಾರಂತ ಸುಳ್ಳು ಹಬ್ಬಿಸ್ತಾ ಈ ದೇಶದ ಯುವ ಜನರನ್ನು ದೇಶದ್ರೋಹಿಗಳು ಅಂತ ಬಿಂಬಿಸುವ ಕೆಲಸಕ್ಕೆ BJP ಅವರು ಕೈ ಹಾಕಿದ್ದಾರೆ. ಈ ದೇಶದ ನಿರುದ್ಯೋಗಿ ಯುವ ಜನತೆಯನ್ನು ಪಾಕಿಸ್ತಾನಗಳೆಂದು ಬಿಂಬಿಸುವಾಗ ಶತ್ರು ರಾಷ್ಟ್ರ ಪಾಕಿಸ್ತಾನ ಹೇಗೆ ಯೋಚಿಸಬಲ್ಲದು ಎಂಬ ಕನಿಷ್ಠ ಪ್ರಜ್ಞೆ ಈ ಸ್ವಾರ್ಥ ರಾಜಕಾರಣಿಗಳಿಗೆ ಇಲ್ಲದೆ ಹೋಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಕರ್ನಾಟಕದ ಮಾಜಿ ಶಿಕ್ಷಣ ಸಚಿವರೆನಿಸಿಕೊಂಡಿರುವಂಥ ಸುರೇಶ್ ಕುಮಾರ್ ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಲ್ಲಿ ಎತ್ತಿದ ಕೈ ಎನ್ನಬಹುದು. ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಪಾಕಿಸ್ತಾನಿಗಳು ಹೆಚ್ಚಿದ್ದಾರೆ ಅಂತ ಸುಳ್ಳು ಸ್ಕ್ರೀನ್ಶಾಟನ್ನು ಹಂಚಿಕೊಂಡು ಜನರ ಮುಂದೆ ಈಗ ಬೆತ್ತಲಾಗಿದ್ದಾರೆ. ಸುರೇಶ್ ಕುಮಾರ್ ಅವರೇ, ನಿಮ್ಮಂಥವರ ಅಪಪ್ರಚಾರಗಳು ಈ ಬಾರಿಯಂತೂ ಗೆಲ್ಲೋದಿಲ್ಲ. ಪೋಸ್ಟ್ ಹಾಕಿ ಡಿಲೀಟ್ ಮಾಡಿ ನೀವೇ ಸಾರಿ ಕೇಳೋದು ನಿಮ್ಮ ಕೆಲಸ ಅಲ್ವಾ? ಅದರಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಯವರ ಟೀಕೆ ಇದ್ದದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಚುನಾವಣಾ ಆಯುಕ್ತರು, ಗೋಧಿ ಮೀಡಿಯಾಗಳು ಮತ್ತು ಪಕ್ಷಾಂತರಿಗಳ ಬಗ್ಗೆ. BJP ಅವರಿಗೆ ಈ ಪರಿ ಉರ್ತ್ಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಇದರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು CJPಯ ಪ್ರಣಾಳಿಕೆ ಹೇಳ್ತಿರೋದು ಬೇರೆ, ಬಟ್ ಉತ್ತರ ನೀಡ್ತಿರುವುದು ಮಾತ್ರ BJP ಅವರು. ಈ ಸುರೇಶ್ ಕುಮಾರ್ ಅವರು ಸುಳ್ಳು ಸಂದೇಶಗಳನ್ನು ಹಂಚಿಕೊಳ್ಳೋದ್ರಲ್ಲಿ ಯಾರ ಜೊತೆಗೆ ಸ್ಪರ್ಧೆ ಮಾಡ್ತಿದ್ದಾರೆ? ಕಡೆಗೆ ಉಳಿದುಕೊಳ್ಳುವ ಪ್ರಶ್ನೆ ಏನೆಂದರೆ, ಇದಕ್ಕೂ ಏನಾದರೂ ಕ್ಷಮೆ ಯಾಚಿಸಿ ತಮ್ಮ ಕ್ಷಮೆ ಯಾಚಿಸುವ ಪರಂಪರೆಯಲ್ಲಿ ತಾವೇ ಮುಂದೆ ನಿಲ್ತಾರಾ ಅಂತ. ಈಗ ಇನ್ನೊಂದಷ್ಟು ವಿಚಾರಗಳನ್ನು ಮಾತನಾಡೋಣ. ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಆರಂಭಿಸಿದ್ದು ಅಭಿಜಿತ್ ದೀಪ್ಕೆ ಎನ್ನುವ 30 ವರ್ಷದ ಯುವಕ. ಇವರು ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ದೆಹಲಿಯ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಈ ದೇಶದ ಭ್ರಷ್ಟ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದರೆ BJP ಅವರು ಮಾತ್ರ ಮುಂದೆ ಬಂದು ಉತ್ತರ ಕೊಡ್ತಿದ್ದಾರೆ. ಇದೇ ರೀತಿ ಚುನಾವಣಾ ಆಯೋಗ ವೋಟ್ ಕಳ್ಳತನ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದಾಗಲೂ ಕೂಡ ಉತ್ತರಿಸಬೇಕಾದವರು ಉತ್ತರಿಸಿದೆ. BJP ಅವರು ಚುನಾವಣಾ ಆಯೋಗದ ಏಜೆಂಟ್ ಎನ್ನುವಂತೆ ಉತ್ತರವನ್ನು ಕೊಡ್ತಿದ್ರು. ಕೇವಲ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಗುರಿಯಾಗಿಸಲಿಲ್ಲ. ಆ ಸಂದರ್ಭದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನೂ ಕೂಡ ಈ BJP ಅವರು ಮತ್ತು ಅದರ ನಾಯಕರು ಅವಮಾನವನ್ನು ಮಾಡಿದರು. ಈಗಲೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಯುವಕರ ಆಕ್ರೋಶದ ಧ್ವನಿಯ ಹಿಂದೆ ಕೇಂದ್ರ ಸರ್ಕಾರ ಬಿದ್ದಿದೆ. ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಹಿಂದೆ ಧ್ರುರಾಟಿ ಇದ್ದಾರೆ. ವಿದೇಶದಲ್ಲಿ ಕುಳಿತುಕೊಂಡು ಭಾರತೀಯ ರಾಜಕಾರಣವನ್ನು ಗುರಿಯಾಗಿಸ್ತಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಈಗ ಒಂದು ಪ್ರಶ್ನೆ, ಧ್ರುರಾಟಿ ಇದ್ದಾರೋ ಇಲ್ವೋ ಎನ್ನುವ ಚರ್ಚೆಯ ಜೊತೆಗೆ ಈ ದೇಶದ ಯುವಜನರು ಎತ್ತುತ್ತಿರುವ ಪ್ರಶ್ನೆಗೆ ಉತ್ತರಿಸಬೇಕಲ್ವ ನೀವು? ಕಳೆದ ವಾರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಕಷ್ಟಪಟ್ಟು ವರ್ಷಗಟ್ಟಲೆ ಓದಿದ ಲಕ್ಷಾಂತರ ಮಕ್ಕಳ ಮನಸ್ಥಿತಿಯ ಬಗ್ಗೆ ಸ್ವಲ್ಪವಾದರೂ ಯೋಚಿಸಿದ್ದೀರಾ ನೀವು? ಅದರ ಬಗ್ಗೆ BJPಯ ಒಬ್ಬ ಸಂಸದರಾಗಲಿ, ಇದೇ ಮಾಜಿ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಅವರಾಗಲಿ ಯಾಕೆ ಧ್ವನಿ ಎತ್ತಲಿಲ್ಲ? ಈಗ ಯುವಕರು ತಮ್ಮ ಉದ್ಯೋಗದ ಬಗ್ಗೆ ಧ್ವನಿ ಎತ್ತುತ್ತಿದ್ದಾಗ ಅವರ ಪರ ನಿಲ್ಲೋದನ್ನು ಬಿಟ್ಟು ಅವರಿಗೆ ದೇಶದ್ರೋಹಿಗಳು ಪಟ್ಟ ಕೊಡ್ತಿದ್ದೀರಾ ಅಲ್ವಾ? ಸ್ವಲ್ಪನೂ ನಾಚಿಕೆ ಆಗಲ್ವ ನಿಮಗೆ? ಈಗಾಗಲೇ BJP ಪಕ್ಷ CJPಗೆ ಎದುರ್ಕೊಂಡಿದೆ. ಇದರಿಂದ ಸ್ಪಷ್ಟವಾಗಿ ಕಾಣ್ತದೆ. ಅದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರ್ತವೆ. ಕಾಕ್ರೋಚ್ ಜನತಾ ಪಾರ್ಟಿ ನ್ಯಾಷನಲ್ ಥ್ರೆಟ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿ ಅದರ ಟ್ವಿಟರ್ ಅಕೌಂಟನ್ನು ಬ್ಯಾನ್ ಮಾಡಲಾಗಿದೆ. ಈಗ ಅದರ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕುತ್ತು ತರಲು ಪ್ರಯತ್ನ ಮಾಡಲಾಗ್ತಾ ಇದೆ. BJPಯ ಕುತಂತ್ರ ಬುದ್ಧಿಗೆ ಇದಕ್ಕಿಂತ ಉದಾಹರಣೆ ಬೇಡ ನಮಗೆ.
ದೇಶದ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಅಧಿಕಾರ ಹಿಡಿದ ಸರ್ಕಾರ ಈಗ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದೆ. ಕೆಲವು ಜನರ ಬೆಳವಣಿಗೆಗೆ ಶ್ರಮ ವಹಿಸ್ತಾ ಇದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗಂತೂ ಪ್ರಶ್ನೆ ಮಾಡುವವ್ರ ಕಂಡ್ರೆ ಆಗೋದಿಲ್ಲ. ಮೊನ್ನೆ ನಾರ್ವೆಯಲ್ಲಿ ಯುವ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಮೌನವಾಗಿ ವಾಪಸ್ ಬಂದಿದ್ದಾರೆ. ಈ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ನಮ್ಮನ್ನಾಳುವ ಸರ್ಕಾರಕ್ಕೆ ಅನುಕಂಪ ಇರಬೇಕಿತ್ತು. ಬದಲಿಗೆ ನಿರುದ್ಯೋಗಿ ಯುವಕರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ಎಷ್ಟು ಸರಿ? ಈಗ ಎದ್ದಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದನ್ನು ಬಿಟ್ಟು ಈ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ಮಾತನಾಡೋದೇ ಇಲ್ಲ. ಈಗಾಗಲೇ ಭಾರತದಲ್ಲಿ ನಿರುದ್ಯೋಗ ದರ 5.2% ಏರಿಕೆಯಾಗಿದೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಪ್ರಮಾಣ 6.6% ಯುವಕರಲ್ಲಿ ನಿರುದ್ಯೋಗ ದರ ನೋಡಿದರೆ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ. ಅಂದರೆ 15.3% ಅದರಲ್ಲೂ ಪದವಿ ಪಡೆದಿರುವ ವಿದ್ಯಾವಂತರಲ್ಲಿಯೇ ಹೆಚ್ಚು ನಿರುದ್ಯೋಗ ಇರೋದು. ಪದವಿ ಮುಗಿಸಿದವರಲ್ಲಿ ಅಂದರೆ ಡಿಗ್ರಿ ಓದಿದವರಲ್ಲಿ 15%ಗಿಂತ 20% ಯುವಕರು ಕೆಲಸ ಹುಡುಕ್ತಿದ್ರೂ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರುವ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಟೀಕೆ ಮಾಡಬೇಕಿತ್ತು. ಆದರೆ ಸರ್ಕಾರವನ್ನು ಟೀಕಿಸುವ ಬದಲು ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರ ಮೇಲೆಯೇ ಕಿಡಿಕಾರ್ತಾರೆ. ಯುವಕರನ್ನು ಬೇಜವಾಬ್ದಾರಿಗಳು, ಅಸಮರ್ಥರು ಅಂತ ಪರೋಕ್ಷವಾಗಿ ನಿಂದನೆ ಮಾಡ್ತಾರೆ. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಜನರು ನಾವೆಲ್ಲರೂ ಅಲ್ವಾ? ಒಟ್ಟಾರೆಯಾಗಿ ಒಂದೊಂದು ಸತ್ಯ, ಯುವಕರಲ್ಲಿ ರಾಜಕೀಯ ಪ್ರಜ್ಞೆ ಮೂಡ್ತಾ ಇದೆ. ಎಲ್ಲವನ್ನ ಪ್ರಶ್ನಿಸಲು ಮುಂದೆ ಬರ್ತಾ ಇದ್ದಾರೆ. ಈಗ ಕಾಕ್ರೋಚ್ ಮೂಲಕ ಸಣ್ಣ ಕಿಡಿಯಾಗಿ ಉಟ್ಕೊಂಡಿದೆ ಅಷ್ಟೇ. ಕಳೆದ 2-3 ವರ್ಷಗಳಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಯುವಕರು ಬೀದಿಗಿಳಿದು ಅಲ್ಲಿನ ಸರ್ಕಾರವನ್ನೇ ಕಿತ್ತಾಕಿದ್ದಾರೆ. ಯುವಕರ ಆಕ್ರೋಶವನ್ನು ಎಲ್ಲಿಯವರೆಗೆ ತಡೆಯಬಹುದು? ಈ ರೀತಿಯ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವ ಮೂಲಕ ತಡೆಯಲು ನಿಜಕ್ಕೂ ನಿಮಗೆ ಸಾಧ್ಯ ಇದೆಯಾ? ನನ್ನಂತಹ ಕೋಟ್ಯಾಂತರ ಯುವಕರ ಪ್ರಶ್ನೆಗೆ ಉತ್ತರ ಕೊಡಲು ಧೈರ್ಯ ಇದೆ ನಿಮಗೆ? ಬಿಜೆಪಿ ಈಗ ಹೆದರುಕೊಂಡು ಅದನ್ನು ಬ್ಯಾನ್ ಮಾಡುವ ತಂತ್ರವನ್ನು ಬಳಸ್ತಾ ಇದೆ. ಈಗ ಬಂದಿರುವ ರಾಜಕೀಯ ಪ್ರಜ್ಞೆ ಮುಂದೊಂದಿನ ಸಮುದ್ರದ ಅಲೆಯಂತೆ ಅಪ್ಪಳಿಸ್ಬೋದು. ನಿರುದ್ಯೋಗಿ ಯುವಕರಿಗೆ ದೇಶದ್ರೋಹಿ ಪಟ್ಟವನ್ನು ಕಟ್ಟಲು ಪ್ರಯತ್ನಿಸ್ತಾ ಇರುವ ಬಿಜೆಪಿ ಈಗಾಗಲೇ ಸಿಜೆಪಿ ಪಕ್ಷಕ್ಕೆ ಹೆದರುಕೊಂಡಿದೆ ಎಂಬುದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.